ಫ್ರೆಂಡ್ಸ್, ನೀವೇನಾದರೂ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಆದರೆ ಹಾಕೋಕ್ಕೆ ಬಂಡವಾಳ ಇಲ್ಲ, ಅಥವಾ ಎಲ್ಲ ಕ್ರಿಯೇಟರ್ಸ್ಗಳು ಕೂಡ ಪ್ರಾಡಕ್ಟ್ಸ್ನ ಬೈ ಮಾಡಿಬಿಟ್ಟು ಅವರು ಪರ್ಚೇಸ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ತಾರೆ. ನಾನು ಹೇಗೆ ಎಲ್ಲ ಪ್ರಾಡಕ್ಟ್ಸ್ನ ತರಿಸೋದು, ಸೊ ಎಷ್ಟು ಅಂತ ದುಡ್ಡು ವೇಸ್ಟ್ ಮಾಡೋದು, ಈ ಥರ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಮೀಶೋ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು. ಸೊ ಪ್ರಾಡಕ್ಟ್ನ ತರಿಸ್ದೇ ನೀವು ಅಫಿಲಿಯೇಟ್ ಮಾಡ್ಬೋದಾ, ಅಥವಾ ಪ್ರಾಡಕ್ಟ್ನ ತರಿಸ್ಬಿಟ್ಟು ರಿಟರ್ನ್ ಮಾಡ್ಬೋದಾ, ನಡೆಯುತ್ತಾ? ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ವಿಡಿಯೋ 1% ಆದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ಹಾನೆಸ್ಟಾಗಿ ನೀವು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಾಗುತ್ತೆ. ಸೊ ಪ್ರಾಡಕ್ಟ್ನ ಬೈ ಮಾಡಿಬಿಟ್ಟು ಅದರ ರಿವ್ಯೂನ ನೀವು ತೋರಿಸ್ಬೇಕಾಗುತ್ತಲ್ವಾ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಈ ಒಂದು ಪ್ರಾಡಕ್ಟ್ಸ್ನ ನಾವು ಎಷ್ಟು ಅಂತ ಪರ್ಚೇಸ್ ಮಾಡೋದು, ಸೊ ಪರ್ಚೇಸ್ ಮಾಡಿಬಿಟ್ಟು ನಾವು ವೀಡಿಯೋ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಮಾಡ್ಬೋದಾ ಅಂತ ನಿಮಗೆ ಡೌಟ್ ಇರುತ್ತಲ್ವಾ. ಸೊ ಖಂಡಿತವಾಗ್ಲೂ ನೀವು ರಿಟರ್ನ್ ಮಾಡ್ಬೋದು. ಇದು ಮೀಶೋ ಕಂಪ್ನಿದವರು ಇವಾಗ ಹೊಸದಾಗಿ ಈ ಒಂದು ಆಪ್ಷನ್ಸ್ನ, ಈ ಒಂದು ರೂಲ್ಸ್ನ ತಂದಿದ್ದಾರೆ. ಸೊ ನೀವೇನಾದರೂ ಚೆನ್ನಾಗಿರೋ ಒಂದು ಪ್ರಾಡಕ್ಟನ್ನು ರಿವ್ಯೂ ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ಮೊದಲು, ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಹಾನೆಸ್ಟಾಗಿ ನೀವು ಮಾಡ್ತಾ ಹೋದರೆ ಕಸ್ಟಮರ್ಸು ಕೂಡ ನಿಮಗೆ ಪರ್ಮನೆಂಟ್ ಆಗ್ತಾರೆ. ಓಕೆನಾ? ಸೊ ಹಾಗಾಗಿ ನೀವು ಯಾವುದಾದ್ರೂ ಫೇಕ್ ಪ್ರಾಡಕ್ಟು ಅಥವಾ ಚೆನ್ನಾಗಿಲ್ಲದೆ ಇರೋ, ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋ ಪ್ರಾಡಕ್ಟ್ ಏನಾದರೂ ರಿವ್ಯೂ ಮಾಡಿದರೆ ಅದನ್ನು ಒಂದು ಸರ್ತಿ ಬೈ ಮಾಡ್ಬೋದು, ಅದನ್ನು ಕೂಡ ಅವರು ರಿಟರ್ನ್ ಮಾಡ್ತಾರೆ ಕಸ್ಟಮರ್ಸ್. ಓಕೆನಾ? ಸೊ ಹಾಗಾಗಿ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ತಿಳಿಸ್ಕೊಡ್ತೀನಿ. ಬನ್ನಿ. ಇವಾಗ ಮೀಶೋದವ್ರು ಏನು ತಿಳಿಸಿದ್ದಾರೆ ಅಂದರೆ, ಸಣ್ಣ ಸಣ್ಣ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡಿಬಿಟ್ಟು ಮತ್ತು ನಿಮ್ಮ ಒಂದು ವೀಡಿಯೋಗೆ ಆ ಒಂದು ಪ್ರಾಡಕ್ಟ್ ರಿವ್ಯೂ ವೀಡಿಯೋ ಮಾಡ್ಕೊಂಬಿಟ್ಟು ಆ ಒಂದು ಪ್ರಾಡಕ್ಟ್ನ ನೀವು ಮತ್ತೆ ರಿಟರ್ನ್ ಮಾಡ್ಬೋದು. ಓಕೆನಾ? ಸೊ ಹಾಗಂತ ಹೇಳ್ಬಿಟ್ಟು ಅದನ್ನು ಬಟ್ಟೆನ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಪ್ರಾಡಕ್ಟನ್ನು ತೊಗೊಂಡ್ಬಿಟ್ಟು ಬೇರೆ ಪ್ರಾಡಕ್ಟನ್ನು ಕಳಿಸೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಯಾವ ಪ್ರಾಡಕ್ಟ್ ತೊಗೊಂಡಿರ್ತಾರೋ ಅದೇ ಪ್ರಾಡಕ್ಟನ್ನ ನೀವು ಜಸ್ಟ್ ವೀಡಿಯೋ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ಮತ್ತೆ ರಿಟರ್ನ್ ಮಾಡ್ಬೋದು. ಓಕೆನಾ? ಸೊ ಅದಕ್ಕೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಹಾಗಾಗಿ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಬಂದಿರ್ತೋ ಸೊ ಅದನ್ನು ಸೂಕ್ಷ್ಮವಾಗಿ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅದನ್ನು ಮತ್ತೆ ರಿಟರ್ನ್ ಮಾಡಿ. ಓಕೆನಾ? ಸೊ ರಿಟರ್ನ್ ಪ್ರೊಸೆಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಟರ್ನ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ನಿಮಗೆ ಡೌಟ್ ಇರ್ಬೋದು, ಈ ಥರ ಒಂದು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಮಾಡ್ಬೋದು. ಯಾಕಂದರೆ ಮೀಶೋದವರೇ ತಿಳಿಸ್ಕೊಟ್ಟಿದ್ದಾರೆ ಈ ಥರ ರಿಟರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆದರೆ ಒಂದು ಕಂಡೀಷನ್ ಇದೆ, ಎಲ್ಲ ಪ್ರಾಡಕ್ಟ್ಸನ್ನು ನೀವು ರಿಟರ್ನ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಯಾವ ಪ್ರಾಡಕ್ಟ್ಸ್ ಮಾಡಬೇಕಾಗಿದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ಮಾತ್ರ, ನೀವೇನಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ಮಾತ್ರ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಮನೆಗೆ ಬೇಕು ಅಥವಾ ಇನ್ಯಾವುದಕ್ಕೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡು, ಅಥವಾ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಡ್ರೆಸ್ನ ತರಿಸಿ, ಸಾರಿನ ತರಿಸಿ ವೇರ್ ಮಾಡಿ ಮತ್ತೆ ರಿಟರ್ನ್ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಕಂಪ್ಲೇಂಟ್ ಆಗುತ್ತೆ. ಹಾಗಾಗಿ ಜಸ್ಟ್ ನೀವು ವೀಡಿಯೋಗೋಸ್ಕರ, ನೀವೇನಾದ್ರು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ವೀಡಿಯೋಗೋಸ್ಕರ ಬೇಕು ಅಂದರೆ ಈ ಥರ ನೀವು ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಯಾವ ಥರ ಪ್ರಾಡಕ್ಟ್ಸು ಅಫಿಲಿಯೇಟ್ ಮಾರ್ಕೆಟ್ ಮಾಡ್ತಾಯಿದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ನಿಮಗೆ, ಅಫಿಲಿಯೇಟ್ ಅಂತ ಹೇಳ್ಬಿಟ್ಟು. ಸೊ ಈ ಥರದ್ದು ಪ್ರಾಡಕ್ಟನ್ನು ನೀವು ತೊಗೋಬೇಕಾಗುತ್ತೆ. ಓಕೆನಾ? ಇಲ್ಲಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಅಫಿಲಿಯೇಟ್ 10% ಕಮಿಷನ್ ಅಂತ ಹೇಳ್ಬಿಟ್ಟು. ಈ ಥರ ಅಫಿಲಿಯೇಟ್ ಕಮಿಷನ್ ಇರೋ ಒಂದು ಪ್ರಾಡಕ್ಟನ್ನ ಮಾತ್ರ ನೀವು ಈ ಒಂದು ಬೈ ಆ್ಯಂಡ್ ರಿಟರ್ನ್ ಪ್ರೊಸೆಸ್ನ ಮಾಡ್ಬೋದು. ಓಕೆನಾ? ಸೊ ಇದನ್ನು ಪರ್ಚೇಸ್ ಮಾಡಿಕೊಂಡು ರಿವ್ಯೂ ವೀಡಿಯೋ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ರಿಟರ್ನ್ನ ಮಾಡ್ಬೋದು. ರಿಟರ್ನ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಒಂದು ಅಮೌಂಟು ವಾಪಸ್ ಬರುತ್ತೆ. ಓಕೆನಾ? ಸೊ ಅವರು ಫ್ರೀಯಾಗಿ ಕಳಿಸ್ಕೊಡೋದಿಲ್ಲ. ನೀವು ಯಾವ ಥರ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅದೇ ಥರ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ನೀವು ರಿಟರ್ನ್ ಮಾಡಿದಾಗ ಪ್ರಾಡಕ್ಟ್ನ ಬಂದು ಡೆಲಿವರಿ ಬಾಯ್ ಏನು ಒಯ್ತಾರಲ್ವ, ತೊಗೊಂಡು ಹೋದಾಗ ಆಮೇಲೆ ನಿಮ್ಮೊಂದು ಅಮೌಂಟ್ ಏನಿರುತ್ತೆ ಅದು ನಿಮಗೆ ರಿಟರ್ನ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ? ಸೊ ಇದು ಜಸ್ಟ್ ಅಫಿಲಿಯೇಟ್ ಕಮಿಷನ್ ಮಾಡೋರಿಗೆ, ಆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ ಅಫಿಲಿಯೇಟ್ ಕಮಿಷನ್ ಇರೋ ಪ್ರಾಡಕ್ಟಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಓಕೆನಾ? ನೆನಪಲ್ಲಿ ಇರಲಿ. ಸೊ ಈ ಥರ ನೀವು ರಿಟರ್ನ್ನ ಮಾಡ್ಬೋದು. ಈ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಆಗಿರ್ಬೋದು, ಕ್ರಿಯೇಟರ್ಸ್ ಆಗಿರ್ಬೋದು, ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲ ಒಂದು
ಪ್ರಾಡಕ್ಟ್ಸ್ನ ನಾವು ತರಿಸ್ಬಿಟ್ಟು ಈ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ವೀಡಿಯೋ ಮಾಡ್ಕೊಂಬಿಟ್ಟು ಮತ್ತೆ ನೀವು ರಿಟರ್ನ್ ಮಾಡ್ಬೋದು. ಬಟ್ ಅದು ಯಾವ ಥರ ಪ್ರಾಡಕ್ಟ್ ಬಂದಿರುತ್ತೆ ಅದೇ ರೀತಿ ನೀವು ಅಷ್ಟೇ ಒಂದು ಜೋಪಾನವಾಗಿ ನೀವು ರಿಟರ್ನ್ ಮಾಡಬೇಕಾಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯಾವುದೇ ಥರ ಡ್ಯಾಮೇಜ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಮಾಡಿ. ಆಮೇಲೆ ಡ್ರೆಸ್ ಆಗಿರ್ಬೋದು, ಸಾರಿ ಆಗಿರ್ಬೋದು, ಏನಾದರೂ ಆರ್ಡರ್ ಮಾಡಿದರೆ ಅದನ್ನು ವೇರ್ ಮಾಡಿಬಿಟ್ಟು ಅದನ್ನು ಮತ್ತೆ ರಿಟರ್ನ್ ಮಾಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ರಿವ್ಯೂ ವೀಡಿಯೋ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಸೊ ಮೀಶೋದವರು ಇದು ಹೊಸ ಒಂದು ರೂಲ್ಸ್ನ ಬಿಟ್ಟಿದ್ದಾರೆ. ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಪ್ರತಿಯೊಬ್ಬ ಕ್ರಿಯೇಟರ್ಸ್ಗೂ ಈ ಒಂದು ಡೌಟ್ ಇರುತ್ತೆ. ಹಾಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಯಾವ ಥರ ಪ್ರಾಡಕ್ಟ್ಸ್ನ ತರಿಸ್ತಾರೆ, ಸೊ ಇದೆಲ್ಲ ಕೂಡ ಅವರೇ ಇಟ್ಕೊಳ್ತಾರಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು. ಅದು ಹೇಗೆ, ಏನು, ಅವ್ರು ಏನು ಮಾಡ್ತಾರೆ ಅಂತ ಬಿಟ್ಟು ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ. ಸೊ ಇದು ರೂಲ್ಸು ಹೊಸ ಕ್ರಿಯೇಟರ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನೀವೇನಾದ್ರು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ ವೀಡಿಯೋಸ್ ಇದೆ, ಹೋಗಿ ಚೆಕ್ ಮಾಡಿ. ನೀವು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಹೋಗಿ. ಟೇಕ್ ಕೇರ್.